ಶ್ರೀ ಶಿರಡಿ ಸಾಯಿ ಸಚ್ಚರಿತೆ 20ನೇ ಅಧ್ಯಾಯ. ಒಮ್ಮೆ ಬಾಬಾ ಭಕ್ತರಾದ ದಾಸಗಣು ಅವರು ಮರಾಠಿ ಭಾಷೆಯಲ್ಲಿ ಈಶಾವಾಸ್ಯ ಉಪನಿಷತ್ತಿನ ಭಾವಾರ್ಥ ಬರೆಯುತ್ತಾ ಹೋದರು. ಇದು ತುಂಬ ಅರ್ಥಗರ್ಭಿತವಾದ ಉಪನಿಷತ್ತು. ಮಂತ್ರೋಪನಿಷದ್ ಎಂಬ ಹೆಸರು ಇದಕ್ಕಿದೆ. ಇಲ್ಲಿ ಆತ್ಮದ ಸೂಕ್ಷ್ಮ ವರ್ಣನೆ, ಕರ್ಮಯೋಗ, ಯೋಗಿಯ ಸ್ವಭಾವದ ನಿರೂಪಣೆ, ಜ್ಞಾನ ಕರ್ಮಗಳ ನಡುವಣ ಸಂಬಂಧಗಳು ವರ್ಣಿತವಾಗಿವೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ ಆಧ್ಯಾತ್ಮವಿದ್ಯೆ ಹಾಗೂ ಬ್ರಹ್ಮಜ್ಞಾನಗಳ ಮಿಶ್ರಣವನ್ನು ನಾವು ಈ ಉಪನಿಷತ್ತಿನಲ್ಲಿ ಕಾಣಬಹುದು. ದಾಸಗಣು ಅವರು ಪ್ರತಿ ಶ್ಲೋಕಕ್ಕೂ ಮರಾಠಿಯಲ್ಲಿ ಅರ್ಥ ಬರೆದರೂ ಅವರಿಗೆ ತೃಪ್ತಿಯಾಗಲಿಲ್ಲ. ಅವರ ಕೆಲವು ಅನುಮಾನಗಳು ಪರಿಹಾರವಾಗದೆ ಹಾಗೆಯೇ ಉಳಿದವು. ಈಶಾವಾಸ್ಯ ಉಪನಿಷತ್ತು ಬ್ರಹ್ಮಜ್ಞಾನದ ಕೈಪಿಡಿಯಂತಿದೆ. ಆದ್ದರಿಂದ ಯಾರು ಆತ್ಮಜ್ಞಾನವನ್ನು ಪಡೆದಿರುತ್ತಾರೆಯೋ ಅವರೇ ಈ ಮಂತ್ರಗಳಿಗೆ ಕರಾರುವಾಕ್ಕಾದ ಅರ್ಥವನ್ನು ನೀಡಬಲ್ಲರು. ಹೀಗೆ ಯೋಚಿಸಿದ ದಾಸಗಣು ಅವರು ಶಿರಡಿಗೆ ಬಂದರು. ಬಾಬಾ ಅವರನ್ನು ಪ್ರಾರ್ಥಿಸಿ ತಮ್ಮ ಸಂದೇಹಗಳನ್ನು ಬಗೆಹರಿಸುವಂತೆ ಬೇಡಿದರು. ಆಗ ಬಾಬಾ ನಸುನಗುತ್ತಾ, ಇದರಲ್ಲೇನಿದೆ, ವಿಲೇಪಾರ್ಲಿಗೆ ಹೋಗು, ಕಾಕಾ ಅವರ ಮನೆ ಕೆಲಸದವಳಿಗೆ ನಿನ್ನ ಅನುಮಾನಗಳು ಪರಿಹಾರವಾಗುತ್ತದೆ ಎಂದರು. ಅಲ್ಲಿದ್ದ ಇತರರಿಗೆ ಇದು ಪರಿಹಾಸ್ಯವೆನಿಸಿದರೂ ದಾಸಗಣು ಅವರು ಇದು ಶ್ರೀ ಗುರುವಾಕ್ಯವೆಂದು ನೇರವಾಗಿ ವಿಲೇಪಾರ್ಲಿಗೆ ಹೋದರು. ಆಗ ತಾನೇ ಬೆಳಗಾಗಿತ್ತು. ಕಾಕಾ ಸಾಹೇಬರು ಇನ್ನೂ ಸ್ನಾನ ಮಾಡುತ್ತಿದ್ದರು. ಆಗ ಅವರ ಮನೆ ಕೆಲಸದ ಹುಡುಗಿ ಒಂದು ಹಾಡನ್ನು ಹೇಳಿಕೊಳ್ಳುತ್ತಿದ್ದಳು. ಆ ಹಾಡಿನ ಭಾವಾರ್ಥ ಇಷ್ಟೇ ಆಗಿತ್ತು: ಕೆಂಪು ಬಣ್ಣದ ಸೀರೆ ಜರಿಯಂತೆ ಹೊಳೆಯುತ್ತಿದೆ, ಎಂಥ ಚಂದದ ಸೀರೆ, ಇದರ ಅಂದವೇ ಅಂದ. ದಾಸಗಣು ಅವರು ಹೊರಗೆ ನೋಡಲು ಆ ಹುಡುಗಿ ಹರಿದ ಸೀರೆಯನ್ನುಟ್ಟು ಪಾತ್ರೆ ತಿಕ್ಕುತ್ತಾ ಹಾಡುತ್ತಿದ್ದಳು. ಬಡತನದಲ್ಲಿಯೂ ಅವಳಿಗೆ ತೃಪ್ತಿ, ಆನಂದವಿತ್ತು. ಅವರು ಆ ಹುಡುಗಿಗೆ ಒಂದು ಹೊಸ ಸೀರೆಯನ್ನು ತಂದುಕೊಟ್ಟರು. ಮಾರನೆಯ ದಿನ ಹೊಸ ಸೀರೆಯನ್ನುಟ್ಟು ಬಂದ ಆ ಹುಡುಗಿ ಅಷ್ಟೇ ಆನಂದದಿಂದ ಇದ್ದಳು. ಮರುದಿನ ಮತ್ತೆ ಹರಿದ ಸೀರೆಯನ್ನೇ ಉಟ್ಟು ಕೆಲಸಕ್ಕೆ ಬಂದಳು. ಆಗಲೂ ಅವಳ ಸಂತೋಷಕ್ಕೆ ಕೊರತೆ ಇರಲಿಲ್ಲ. ಹೀಗೆ ನಮ್ಮ ಸುಖ ದುಃಖಗಳು ನಮ್ಮ ಮನಸ್ಸನ್ನು ಅವಲಂಬಿಸಿರುತ್ತದೆ. ದೇವರು ಕೊಟ್ಟಿದ್ದರಲ್ಲಿ ತೃಪ್ತಿ ಇರಬೇಕು. ಅವನು ನಮ್ಮನ್ನು ಸದಾ ರಕ್ಷಿಸುತ್ತಾನೆ. ಅವನಿಂದ ನಮಗೆ ದೊರೆತದ್ದೆಲ್ಲವೂ ಒಳ್ಳೆಯದೇ ಎಂಬುದೇ ಈಶಾವಾಸ್ಯ ಉಪನಿಷತ್ತಿನ ಪ್ರತ್ಯಕ್ಷವಾದ ಅರ್ಥ. ಇದನ್ನೇ ಬಾಬಾ ಅವರು ಮನೆ ಕೆಲಸದವಳಿಂದ ಸಂದೇಹ ಪರಿಹಾರವಾಗುತ್ತದೆ ಎಂದು ಸೂಚಿಸಿದ್ದರು. ಶ್ರೀ ಬಾಬಾ ಅವರ ಸರ್ವಜ್ಞತ್ವದ ಅರಿವು ಈ ಘಟನೆಯಿಂದ ಮತ್ತೊಮ್ಮೆ ನೆನಪಾಗುತ್ತದೆ. ಅವರು ಶಿರಡಿಯನ್ನು ಬಿಟ್ಟು ಚಲಿಸದೆ ಇದ್ದರೂ ಕೆಲವರಿಗೆ ಪ್ರತ್ಯಕ್ಷವಾಗಿ, ಕೆಲವರಿಗೆ ಕನಸಿನಲ್ಲೂ ಕಾಣಿಸಿಕೊಳ್ಳುತ್ತಿದ್ದರು. ಅವರು ಸಂದೇಹಗಳನ್ನು ಬಗೆಹರಿಸುತ್ತಿದ್ದ ರೀತಿ ವಿಲಕ್ಷಣವಾಗಿತ್ತು. ಭಗವಂತನು ಸರ್ವವ್ಯಾಪಿ ಎಂಬುದನ್ನು ಪ್ರತ್ಯಕ್ಷ ಉದಾಹರಣೆಗಳ ಮೂಲಕ ಅವರು ತೋರಿಸಿಕೊಡುತ್ತಿದ್ದರು. ಈಶಾವಾಸ್ಯೋಪನಿಷತ್ತಿನ ಇನ್ನೊಂದು ತತ್ವ ಹೀಗಿದೆ. ಅದರ ಮೊದಲ ವಾಕ್ಯವೇ ಈಶಾವಾಸ್ಯಮಿದಂ ಸರ್ವಂ, ಎಲ್ಲವೂ ಪರಮಾತ್ಮನಿಂದ ವ್ಯಾಪಿಸಲ್ಪಟ್ಟಿದೆ ಎಂಬುದೇ ಆಗಿದೆ. ಅವನು ಕೊಟ್ಟಿದ್ದರಲ್ಲಿ ತೃಪ್ತಿ ಇರಬೇಕು. ಕರ್ಮಭ್ರಷ್ಟರಾಗಬಾರದು. ಯಾರು ತಮ್ಮಲ್ಲಿ ಹಾಗೂ ಎಲ್ಲ ಜೀವಿಗಳಲ್ಲೂ ಪರಮಾತ್ಮನನ್ನು ಕಾಣುತ್ತಾರೆಯೋ ಅವರು ಹಾಳಾಗುವುದಿಲ್ಲ ಎಂದು ಹೇಳಲಾಗಿದೆ. ಇಂತಹ ಭಾವನೆ ಇರುವಾತನಿಗೆ ಪ್ರಾಪಂಚಿಕ ದುಃಖಗಳೇನೂ ಮಾಡಲಾರವು ಎಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ 20ನೇ ಅಧ್ಯಾಯವು ಸಂಪೂರ್ಣವಾಯಿತು. ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ.